ಇತ್ತೀಚಿನ ವರ್ಷಗಳಲ್ಲಿ ಜಗತ್ತಿನಾದ್ಯಂತ ಚರ್ಚೆಯಾಗುತ್ತಿರುವ ವಿಷಯವೆಂದರೆ ಜೆಫ್ರಿ ಎಪ್ಸ್ಟೀನ್ ಫೈಲ್ಸ್. ಜೆಫ್ರಿ ಎಪ್ಸ್ಟೀನ್ ಎಂಬ ಅಮೆರಿಕನ್ ಹಣಕಾಸು ಉದ್ಯಮಿ ಮೇಲೆ ಅಪ್ರಾಪ್ತ ವಯಸ್ಕರ ಮೇಲಿನ ಲೈಂಗಿಕ ದೌರ್ಜನ್ಯ ಆರೋಪಗಳು ಹೊರಬಂದವು. 2019ರಲ್ಲಿ ಅವರನ್ನು ಬಂಧಿಸಲಾಯಿತು. ನಂತರ ಅವರು ಜೈಲಿನಲ್ಲಿ ಮೃತಪಟ್ಟರು. ಈ ಘಟನೆ ವಿಶ್ವದ ಗಮನ ಸೆಳೆದಿತು. ಎಪ್ಸ್ಟೀನ್ ಪ್ರಕರಣದ ತನಿಖೆಯಲ್ಲಿ ಹಲವು ದಾಖಲೆಗಳು, ನ್ಯಾಯಾಲಯದ ಫೈಲ್ಸ್ ಮತ್ತು ಸಂಪರ್ಕಪಟ್ಟಿಗಳು ಹೊರಬಂದವು. ಇವುಗಳನ್ನು ಸಾಮಾನ್ಯವಾಗಿ ಎಪ್ಸ್ಟೀನ್ ಫೈಲ್ಸ್ ಎಂದು ಕರೆಯಲಾಗುತ್ತದೆ. ಈ ಫೈಲ್ಸ್ನಲ್ಲಿ ಕೆಲವು ಪ್ರಭಾವಿ ವ್ಯಕ್ತಿಗಳ ಹೆಸರುಗಳು ಕಾಣಿಸಿಕೊಂಡಿರುವುದರಿಂದ ಪ್ರಕರಣ ಮತ್ತಷ್ಟು ಸಂಚಲನ ಮೂಡಿಸಿತು. ಆದರೆ ಇಲ್ಲಿ ಒಂದು ಮುಖ್ಯ ವಿಷಯ ಗಮನಿಸಬೇಕು. ಫೈಲ್ಸ್ನಲ್ಲಿ ಹೆಸರು ಕಾಣಿಸಿಕೊಂಡರೆ ಅಂದರೆ ಅವರು ತಪ್ಪಿತಸ್ಥರೆಂದು ಅರ್ಥವಲ್ಲ. ಕೆಲವರು ಸಾಕ್ಷಿಗಳಾಗಿರಬಹುದು, ಕೆಲವರು ಸಾಮಾಜಿಕ ಸಂಪರ್ಕದಲ್ಲಿದ್ದಿರಬಹುದು. ನ್ಯಾಯಾಲಯದ ಪ್ರಕ್ರಿಯೆಯಲ್ಲೇ ಸತ್ಯ ನಿರ್ಧಾರವಾಗುತ್ತದೆ. ಈ ಪ್ರಕರಣದ ಮೂಲಕ ವಿಶ್ವದಾದ್ಯಂತ ಒಂದು ಮಹತ್ವದಾದ್ಯಂತ